ಭಾಗದ ಪ್ರಮುಖ ವಿವಿಗಳಲ್ಲಿ ಒಂದಾದ ಕರ್ನಾಟಕ ವಿಶ್ವವಿದ್ಯಾಲಯ ಇದೀಗ ನೂತನ ತಂತ್ರಜ್ಞಾನ ಎಐ ತರಗತಿ ಆರಂಭಿಸುವ ಮೂಲಕ ಹೊಸ ಭಾಷ್ಯವನ್ನ ಬರೆಯಲು ಸಜ್ಜಾಗಿದೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಕಾಲಕ್ಕೆ ತಕ್ಕಂತೆ ಶೈಕ್ಷಣಿಕ ಕೋರ್ಸ್ಗಳು ಕೂಡ ಬದಲಾಗಬೇಕು. ಅದರಲ್ಲೂ ಸಾಂಪ್ರದಾಯಿಕ ಕೋರ್ಸ್ಗಳಿಗೆ ಆಧುನಿಕ ಸ್ಪರ್ಶ ನೀಡಬೇಕಿದ್ದು, ಈ ನಿಟ್ಟಿನಲ್ಲಿ ವಿದ್ಯಾಕಾಶಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯ ಮಹತ್ವದ ಹೆಜ್ಜೆ ಇಡ್ತಾ ಇದೆ. BA, BSc, BCom ಸಾಂಪ್ರದಾಯಿಕ ಕೋರ್ಸ್ಗಳಲ್ಲಿ ಕೃತಕ ಬುದ್ಧಿಮತ್ತೆ, ಎಐ ವಿಷಯದ ಕೌಶಲ್ಯ ಕಲಿಯುವ ಅವಕಾಶ ವಿದ್ಯಾರ್ಥಿಗಳಿಗೆ ನೀಡಲು ವಿವಿ ಮುಂದಾಗ್ತಾ ಇದೆ. ಇನ್ನು BCA AI ಅಥವಾ BCA ಸೈಬರ್ ಸೆಕ್ಯೂರಿಟಿ ಅಥವಾ BCA ಡೇಟಾ ಸೈನ್ಸ್, ಮಿಷನ್ ಲರ್ನಿಂಗ್ ನಂತಹ ಕೋರ್ಸ್ಗಳನ್ನು ಪರಿಚಯಿಸುವ ಚಿಂತನೆ ನಡೆಸಿದೆ. ಈ ಕೋರ್ಸ್ಗಳಿಗೆ ಆಧುನಿಕ ಸ್ಪರ್ಶ ನೀಡಲು ಅಧ್ಯಾಪಕರಿಗೆ ವಿಶೇಷ ತರಬೇತಿ ನೀಡುವುದರ ಮೂಲಕ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಪದವಿ ಮುಗಿದ ತಕ್ಷಣ ಗೌರವಯುತ ಉದ್ಯೋಗ ಸಿಗುವಂತೆ ನೋಡಿಕೊಳ್ಳುವ ಗುರಿಯನ್ನು ಕೂಡ ಇಟ್ಟುಕೊಳ್ಳಲಾಗಿದೆ. ಇತ್ತೀಚೆಗಷ್ಟೇ ಅಧಿಕಾರ ವಹಿಸಿಕೊಂಡಿರೋ ಕುಲಪತಿ ಪ್ರೊಫೆಸರ್ AM ಖಾನ್ ಕರ್ನಾಟಕ ವಿಶ್ವವಿದ್ಯಾನಿಲಯದ ಬಹುತೇಕ ಕೋರ್ಸ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಅನ್ನು ಕೂಡ ಬರುವ ಶೈಕ್ಷಣಿಕ ವರ್ಷದಿಂದ ಸೇರಿಸಲು ನಿರ್ಧರಿಸಿದ್ದಾರೆ. ಟೆಕ್ನಾಲಜಿ ತುಂಬ ಡೆವಲಪ್ಮೆಂಟ್ ಆಗಿದೆ. ಆದ ಕಾರಣ ಕೆಲವು ಹೊಸ ಕೋರ್ಸಸ್ಸು ಮತ್ತು ಇದ್ದ ಕೋರ್ಸಸ್ಗಳನ್ನು ಹೇಗೆ ರಿವ್ಯಾಂಪ್ ಮಾಡಬೇಕು ಅಂತ ಥಿಂಕ್ ಮಾಡಿ ಕೆಲವೆಲ್ಲ ಐಡಿಯಾಸ್ ಹಾಕ್ಕೊಂಡಿದ್ದೀನಿ. ಒಂದು MSc ಸೈಬರ್ ಸೆಕ್ಯೂರಿಟಿ ಅಂತ ಒಂದು ಹೊಸ ಕೋರ್ಸ್ ಸ್ಟಾರ್ಟ್ ಆಗ್ತದೆ. MSc AIML ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಅಂತ ಒಂದು ಸ್ಟಾರ್ಟ್ ಆಗ್ತದೆ. ಅಥವಾ MSc ಡೇಟಾ ಸೈನ್ಸಸ್ ಅಂತ ಒಂದು ಸ್ಟಾರ್ಟ್ ಮಾಡ್ತೇವೆ MSc ಕೋರ್ಸಲ್ಲಿ. ಅದೇ ರೀತಿ BScಯಲ್ಲಿ ಕೂಡ BSc AI ಅಥವಾ BSc ಸೈಬರ್ ಸೆಕ್ಯೂರಿಟಿ ಈ ಕೋರ್ಸನ್ನು ಕೂಡ ಹೊಸದು ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ನಾವು ಸ್ಟಾರ್ಟ್ ಮಾಡ್ಬೇಕಂತಿದ್ದೇವೆ. ಆಮೇಲೆ ನಮ್ಮಲ್ಲಿ ಏನು ಮಾಡಿದ್ದಾವೆ, ಕೆಲವು ಕ್ಲಾಸಿಕಲ್ ಕೋರ್ಸಸ್ ಇದ್ದಾವೆ. ಲೈಕ್ BCA ಅಂತ ಅಷ್ಟೇ ಇದೆ. ಆ BCAಗೆ BCA AI, BCA ಡೇಟಾ ಸೈನ್ಸ್, BCA ಸೈಬರ್ ಸೆಕ್ಯೂರಿಟಿ ಈ ಟೈಪ್ ಮಾಡಿದರೆ ಅಟ್ರಾಕ್ಷನ್ ಜಾಸ್ತಿ ಆಗ್ತದೆ. ವಿದ್ಯಾರ್ಥಿಗಳಿಗೆ ಒಂದೇ ಲೈನಲ್ಲಿ ಸ್ಪೆಷಲೈಸೇಷನ್ ಆಗುವಂಥ ಒಂದು ಅವಕಾಶ ಸಿಗ್ತದೆ. ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನಿವಾರ್ಯ ಎನ್ನುವಂತಾಗಿದೆ. ಎಲ್ಲ ಕ್ಷೇತ್ರದಲ್ಲಿಯೂ AI ತನ್ನ ಛಾಪನ್ನ ಮೂಡಿಸುತ್ತಾ ಸಾಗ್ತಾ ಇದೆ. ಒಂದು ವೇಳೆ ವಿದ್ಯಾರ್ಥಿಗಳು ಹಿಂದಿನ ವರ್ಷಗಳಂತೆ ಈಗಲೂ ಅದೇ ಹಳೆಯ ವಿಷಯಗಳನ್ನು ವ್ಯಾಸಂಗ ಮಾಡಿದ್ರೆ ಅದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಅಂತ ಅರಿತಿರೋ ಕುಲಪತಿಗಳು ಇದೀಗ ಹೊಸದೊಂದು ಹೆಜ್ಜೆ ಇಡಲು ನಿರ್ಧರಿಸಿದ್ದಾರೆ. ಅವರ ಈ ನಿರ್ಧಾರಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ನಮ್ಮ ವಿದ್ಯಾರ್ಥಿಗಳು, ಹಿಸ್ಟ್ರಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ AI ಹೇಗೆ ಯೂಸ್ ಮಾಡಬೇಕು, AI ಮೂಲಕ ಹೇಗೆ ಪ್ರಾಜೆಕ್ಟ್ ಮಾಡ್ಬೋದು ಅಂತ ಕಲಿಸಿದ್ರೆ ಅವನಿಗೂ ಕೂಡ ಒಳ್ಳೇದಾಗ್ತದೆ. ಅವ್ರದ್ದೇ ಫೀಲ್ಡಲ್ಲಿ AI ಇಸ್ ಡಾಮಿನೇಟಿಂಗ್ ಎವ್ರಿವೇರ್ ನಾವು. ನಾನು ಬಯೋಮೆಡಿಕಲ್ ಇಮೇಜ್ ಪ್ರೊಸೆಸಿಂಗಲ್ಲಿ ರಿಸರ್ಚ್ ಮಾಡೋನು. AI ಹ್ಯಾಸ್ ಟೇಕನ್ ಓವರ್. ಸೊ ಹಾಗಾಗಿ ಈವನ್ BA ಹಿಸ್ಟ್ರಿ ಯಾವುದೇ BA ಕೋರ್ಸ್ ಇರಲಿ, ಒಂದು ಸೆಮಿಸ್ಟ್ರಲ್ಲಿ ಒಂದು ಯೂನಿಟ್, ಒಂದು 15 ಅವರ್ಸದ್ದು ಅಥವಾ 30 ಅವರ್ಸದ್ದು 1 or 2 ಯೂನಿಟ್ಸ್ AI ಕಲಿಸ್ತೇವೆ ಅವ್ರಿಗೆ. AIನು ಹೇಗೆ ಯೂಸ್ ಮಾಡ್ಬೋದು, ಹಿಸ್ಟ್ರಿಯಲ್ಲಿ ಹೇಗೆ ಮಾಡ್ಬೋದು, ಜಾಗ್ರಫಿಯಲ್ಲಿ ಹೇಗೆ ಮಾಡ್ಬೋದು, ಅಥವಾ ಪೊಲಿಟಿಕಲ್ ಸೈನ್ಸಲ್ಲಿ, ಎಕನಾಮಿಕ್ಸಲ್ಲಿ ಹೇಗೆ AI ಯೂಸ್ ಮಾಡ್ಬೋದು ಅಂತ ಹೊಸ ಕಾನ್ಸೆಪ್ಟನ್ನು ಎಲ್ಲ ಕೋರ್ಸಸ್ಸಿಗೆ AI ಅನ್ನು ತರ್ತೇವೆ. ಅಂದರೆ ನೆಕ್ಸ್ಟ್ ಇಯರಿಂದ ಆ ಒಂದು ಅಳವಡಿಸ್ತೇವೆ. ಅದಕ್ಕೆ ಒಂದು ಪೇಪರ್ ಚೇಂಜ್. ತಂತ್ರಜ್ಞಾನ ಬೆಳೆದಂತೆಲ್ಲ ಬದಲಾವಣೆ ಆಗಲೇಬೇಕು. ಅದಕ್ಕಾಗಿ AI ತಂತ್ರಜ್ಞಾನದ ಬಗ್ಗೆ ಜ್ಞಾನವಿರುವ ನುರಿತ ಪ್ರಾಧ್ಯಾಪಕರಿಂದ ಈ ಕೋರ್ಸಿನ ಪಾಠ ವಿದ್ಯಾರ್ಥಿಗಳಿಗೆ ಮಾಡಬೇಕಿದೆ. ಅದಕ್ಕಾಗಿ ತರಬೇತಿ ನೀಡಿ ಪ್ರಾಧ್ಯಾಪಕರಿಗೆ AI ಕಲಿಸುವ ಜವಾಬ್ದಾರಿಯನ್ನು ಕೂಡ ನೀಡಬೇಕಿದೆ. ಒಟ್ನಲ್ಲಿ ವಿದ್ಯಾಕಾಶಿ ಧಾರವಾಡದ ಕರ್ನಾಟಕ ವಿವಿ ಹೊಸದೊಂದು ಹೆಜ್ಜೆ ಇಡಲು ಹೊರಟಿದೆ. ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಬೆಂಬಲಿಸಿದೆ. ಇದು ಕರ್ನಾಟಕ ವಿವಿ ಮತ್ತು ಈ ಭಾಗದ ವಿದ್ಯಾರ್ಥಿಗಳಿಗೆ ಸಂತಸದ ಸಂಗತಿಯಾಗಿದೆ. ವಿಠಲ ಕರಡಿಗುಡ್ಡ, ಜಿ ಕನ್ನಡ ನ್ಯೂಸ್, ಧಾರವಾಡ.